ಅದೇ ರೀತಿ ಮಾಜಿ ಸಂಸದರು ಆದಂತಹ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಶಕ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಅದೇ ರೀತಿ ಶಾಸಕರು ನಾರಾಯಣಸ್ವಾಮಿ ಸರ್ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಂಗಾರಪೇಟೆ ಶಾಸಕರು ಆತ್ಮೀಯ ಸ್ವಾಗತ ಸರ್. ತಮಗೂ ಕೂಡ ಪ್ರೀತಿಯ ಸ್ವಾಗತ, ಆತ್ಮೀಯತೆ ವೇದಿಕೆ ಮೇಲೆ ಕಾಣಿಸ್ತಾ ಇದೆ. ಸೊ ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ. ಮಾಜಿ ಸಚಿವರು ಶಿವಶಂಕರ್ ರೆಡ್ಡಿ ಸರ್ ಕೂಡ ಬಂದಿದ್ದಾರೆ. ಉಳಿದಂತಹ ಅತಿಥಿಗಳನ್ನು ಕೂಡ ಬರಮಾಡಿಕೊಳ್ಳೋಣ. ಅದಕ್ಕೂ ಮುಂಚೆ ಮಾಜಿ ಸಚಿವರು ಶಿವಶಂಕರ್ ರೆಡ್ಡಿ ಸರ್ ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ. ಅವ್ರನ್ನ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ. ಪ್ರೀತಿಯ ಸ್ವಾಗತ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ. ಮಾಜಿ ಶಾಸಕರು ಸಂಪಂಗಿ ಸರ್ ಕೂಡ ಇದ್ದಾರೆ ವೇದಿಕೆ ಮೇಲೆ. ಸಂಪಂಗಿ ಸರ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಕೇಶವ ರೆಡ್ಡಿ ಸರ್ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ರಾಜೀಗೌಡ ಸರ್ ಕೂಡ ಇದ್ದಾರೆ ವೇದಿಕೆ ಮೇಲೆ. ಶಿಡ್ಲಘಟ್ಟ ಕ್ಷೇತ್ರದ ಮುಖಂಡರು ರಾಜೀಗೌಡ ಸರ್ ಕೂಡ ಇದ್ದಾರೆ ವೇದಿಕೆ ಮೇಲೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಜೊತೆಗೆ ಜಿಲ್ಲಾಧಿಕಾರಿಗಳು ಪ್ರಭು ಸರ್ ಕೂಡ ಇದ್ದಾರೆ. ಜಿಲ್ಲಾಧಿಕಾರಿಗಳು ರಾಜೇಗೌಡ ಸರ್, ಶಿಡ್ಲಘಟ್ಟದ ಮುಖಂಡರು ಆತ್ಮೀಯ ಸ್ವಾಗತ ಸರ್. ಮತ್ತೊಮ್ಮೆ ಸುಬ್ಬಾರೆಡ್ಡಿ ಸರ್ ಪರವಾಗಿ ಅಂಡ್ ನಮ್ಮಗಳ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಅದೇ ರೀತಿ ಜಿಲ್ಲಾಧಿಕಾರಿಗಳು ಪ್ರಭು ಸರ್ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ ಸುಬ್ಬಾರೆಡ್ಡಿ ಸರ್ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಮೋಸ್ಟ್ಲಿ ಜಿಲ್ಲಾಡಳಿತದ ಕೆಲಸಗಳು ಕೂಡ ಸಾಕಷ್ಟು ಇದೆ. ಹಾಗಾಗಿ ಅವರ ಸಹಕಾರ ಬಹಳ ಮುಖ್ಯ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರು ಕೂಡ ಕಾರಣಕರ್ತರು, ಅವರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಅಶ್ವಿನ್ ಸರ್ ಕೂಡ ವೇದಿಕೆ ಮೇಲೆ ಇದ್ದಾರೆ. ಅಶ್ವಿನ್ ಸರ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಸ್ವಾಗತ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ವೇತಾ ಮೇಡಮ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ. ನಾಗಮಣಿ ಅವರು ಕೂಡ ಪಕ್ಕದಲ್ಲೇ ಇದ್ದಾರೆ. ಇಒ ಅವರು ಕೂಡ ಆತ್ಮೀಯ ಸ್ವಾಗತ. ಸೊ ಎಲ್ಲ ಪತ್ರಕರ್ತರು ಬಂದಿದ್ದೀರಿ ಮತ್ತು ಬಾಗೇಪಲ್ಲಿಯ ಅಷ್ಟು ಜನತೆಗೂ ಚಿಕ್ಕಬಳ್ಳಾಪುರ ಗ್ರಾಮಗಳಿಂದ ಜನ ಇವತ್ತು ಬಂದಿದ್ದೀರಿ ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಇಷ್ಟೇನಾ ಸೌಂಡು ಬಾಗೇಪಲ್ಲಿ? ಇಷ್ಟು ಜನ ಗಣ್ಯರು ವೇದಿಕೆ ಮೇಲೆ ಕೂತಿದ್ದಾರೆ. ದೊಡ್ಡ
ಮೇಡಮ್ ಬನ್ನಿ ಆಗ್ತದೆ Yeah.